ವಾಸುದ್ಕರ್ ಕುಟುಂಬದವರು ಶಾಪುರ್ ನಗರದಲ್ಲಿ ಒಂದು ಒಳ್ಳೆ ಮೆನ್ಸ್ ಲೈಫ್ ಅಂತಕ್ಕಂಥ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಒಂದೇ ಸೂರಿನಡಿ ಸಿಗ್ತಕ್ಕಂಥ ಒಂದು ಮಳಿಗೆಯನ್ನು ಇವತ್ತು ಶಾಪುರದಲ್ಲಿ ಪ್ರಾರಂಭ ಆಗಿದೆ. ಇವತ್ತು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೆ ಮತ್ತು ಲಗ್ನಕ್ಕೆ ಬೇಕಾಗಿರ್ತಂಥ ಎಲ್ಲ ಸಾಮಗ್ರಿಗಳನ್ನು ಇವತ್ತು ಬಟ್ಟೆ ಇರ್ಬೋದು, ಶೂಸ್ ಇರ್ಬೋದು, ಡ್ರೆಸ್ಸಸ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಕೋಟ್ ಇರ್ಬೋದು, ಎಲ್ಲ ರೀತಿಯ ಸಾಮಗ್ರಿಗಳನ್ನು, ಬಟ್ಟೆಯ ಸಾಮಗ್ರಿಗಳನ್ನು ಈ ಒಂದು ಸೂರಿನಡಿಯಲ್ಲಿ ಸಿಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಶಾಪುರಕ್ಕೆ ಇದೊಂದು ವಿಶಿಷ್ಟವಾದಂಥ ಒಂದು ಮಳಿಗೆ ಇವತ್ತು ಪ್ರಾರಂಭ ಆಗಿದೆ. ಈ ಭಾಗದ ಜನರು ಬೇರೆ ಬೇರೆ ದೊಡ್ಡ ನಗರಗಳಿಗೆ ಹೋಗ್ತಕ್ಕಂಥ ತಪ್ಪಿಸ್ತಕ್ಕಂಥ ಕೆಲಸ ಇದಾಗಿ ಒಳ್ಳೆಯ ರೀತಿ ಇದು ನಡೀಲಿ. ಇನ್ನೂ ಇವರು ಯುವಕರು ಇರೋದ್ರಿಂದ ಇನ್ನೂ ಇವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಭಗವಂತ ಮಾಡಲಿ ಅಂಥೇಳಿ ನಾವು ಆಗಲಿ ಪೂಜಾ ಮುತ್ತಿಯವರು ಅವ್ರಿಗೆ ಸದಾ ಅವ್ರ ಬೆನ್ನೆಲುಬಾಗಿರ್ತೀವಿ. ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಅವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಶಾಪುರ ಜನತೆ ಪರವಾಗಿ ಶುಭ ಹಾರೈಸ್ತೀನಿ. ಸಗರನಾಡಿನ ಶಹಾಪುರ್, ಯಾದಗಿರಿ ಜಿಲ್ಲೆ, ವಿಶೇಷವಾಗಿ ಶಹಾಪುರ ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬೀದರ್ ಮತ್ತು ಬೆಂಗಳೂರು ರಸ್ತೆ, ವಾಸುದ್ಕರ್ ಲೇಔಟು ಬಹುಶಃ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಶಹಾಪುರ್ನಲ್ಲಿ ಫ್ಯಾಮಿಲಿ ಇದು. ಅವ್ರ ಕುಟುಂಬದಿಂದ ಮೆನ್ ಲೈಫ್ ಒಂದು ಹೊಸ ಸಂಸ್ಥೆ, ಈಗಾಗಲೇ ಒಂದು ವರ್ಷದಿಂದ ಒಂದು ಸಂಸ್ಥೆ ಇತ್ತು, ಅದನ್ನೇ ಒಂದು ಹೊಸ ಸಂಸ್ಥೆಯನ್ನು ವಿಶೇಷವಾಗಿ ಒಂದು ಮದುವೆ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಉಡುಪುಗಳಿಗಾಗಿ ಹೆಣ್ಮಕ್ಕಳು ಮತ್ತು ಪುರುಷರು ಇಬ್ಬರಿಗೋಸ್ಕರ ಉಡುಪಿನ ವ್ಯವಸ್ಥೆಯನ್ನು, ಒಳ್ಳೆ ಶಾಪನ್ನು, ಮಳಿಗೆ ನೂತನವಾಗಿ ಉದ್ಘಾಟನೆಯನ್ನು ನಮ್ಮ ಜೊತೆಗೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ಕೂಡ, ದರ್ಶನಾಪುರ ಸಾಹೇಬರು ಕೂಡ ಉದ್ಘಾಟನೆ ಮಾಡಿದ್ವಿ. ಭಾಳ ಖುಷಿ ಆಯಿತು. ಯಾದಗಿರಿ ಜಿಲ್ಲೆಯಲ್ಲಿ ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. 5 ಮಳಿಗೆ ಇರತಕ್ಕಂಥ ಇದು ಒಂದು ಸಂಸ್ಥೆ. ಬಹುಶಃ ಇಲ್ಲಿ ಒಂದು ವ್ಯಕ್ತಿ ಬಂದರೆ ನನಗನ್ಸೋ ಮಟ್ಟಿಗೆ ಯಾವುದೇ ಬಟ್ಟೆ ತಗೊಲಾರದೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಕಲ್ಪನೆ. ವಿನೂತನವಾಗಿ ಒಂದು ಬಿಲ್ಡಿಂಗನ್ನು ವ್ಯವಸ್ಥೆ ಮಾಡಿ ಯಾರಿಲ್ಲಿ ಗ್ರಾಹಕರು ಬರ್ತಾರೆ ಒಳ್ಳೆ ಸೌಕರ್ಯವನ್ನು, ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಈ ಒಂದು ಹೊಸ ಪ್ರಯತ್ನಕ್ಕೆ ಯುವಕರಾಗಿರ್ತಕ್ಕಂಥ ಗಗನ್ ಮತ್ತು ಅವರ ತಮ್ಮಂದಿರು ಮತ್ತು ಅವರ ಕಾಕಂದಿರು, ಅವರ ಎಲ್ಲ ಕುಟುಂಬಸ್ಥರು ಒಳ್ಳೆ ಸಹಕಾರ ನೀಡಿದ್ದಾರೆ. ಆ ಕ್ಷೇತ್ರದ ಚರಬಸವೇಶ್ವರರು, ತಾಯಿ ಭುವನೇಶ್ವರಿ, ಮಲ್ಲಯ್ಯ ಎಲ್ಲರಿಗೂ ಇವರಿಗೆ ನಡೆಸಿಕೊಡ್ಲಿ. ಈ ಹೊಸ ಪ್ರಯತ್ನಕ್ಕೆ ಎಲ್ಲರ ಹಾರೈಕೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೊಸ ವರ್ಷ ಮತ್ತು ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇವರಿಗೆ ಒಳ್ಳೇದು ಮಾಡಲಂತ ಈ ಸಂದರ್ಭದಲ್ಲಿ ಭಾರತ ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.